ಆತ್ಮೀಯ SLC ವಿದ್ಯಾರ್ಥಿಗಳೇ, ನಾಳೆ ನಡೀತಕ್ಕಂಥ SLC ವಾರ್ಷಿಕ ಪರೀಕ್ಷೆಗಾಗಿ ತಾವು ಹೇಗೆ ತಯಾರಿ ಮಾಡಿಕೊಂಡಿದ್ದೀರಿ? ಅಲ್ಲದೆ ಈ ಪರೀಕ್ಷೆಗೆ ತೆರಳಕ್ಕಿಂತ ಪೂರ್ವದಲ್ಲಿ ನಾವು ಹಿಂದಿನ ದಿವಸ ನಾವು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಅಭ್ಯಾಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿವರವಾಗಿರ್ತಕ್ಕಂಥ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಏಕೆಂದರೆ ವರ್ಷವಿಡೀ ತಾವು ಮಾಡಿರ್ತಕ್ಕಂಥ ಧ್ಯೇಯವನ್ನು 3 ಗಂಟೆಗಳಲ್ಲಿ ಪರೀಕ್ಷಾ ಕೇಂದ್ರದ ಕೊಠಡಿಯಲ್ಲಿ ತಾವುಗಳು 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾಗ್ತದೆ. ಆ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಮಾನಸಿಕವಾಗಿ ಒತ್ತಡದಲ್ಲಿದ್ದುಕೊಂಡು ಏನೋ ಮಾಡಲು ಹೋಗಿ ಏನೋ ಮಾಡ್ತಾ ಇದ್ದಾರೆ. ಅಂದರೆ ಪ್ರಶ್ನೆ ಸರಿಯಾಗಿ ಓದಿಕೊಳ್ಳದೆ ದತ್ತಾಂಶಗಳನ್ನು ಬರೆಯದೆ ತಾವು ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥ ಸಂದರ್ಭ ಎದುರಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಪರೀಕ್ಷಾ ಮುನ್ನ ದಿನವಾಗಿ ನಾವು ಯಾವ್ಯಾವೆಲ್ಲ ಅಂಶಗಳನ್ನು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಯಾಕೆಂದರೆ ಗಣಿತ ಕಲಿಕೆಯಲ್ಲಿ ಕೆಲವು ಲೆಕ್ಕಗಳನ್ನು ಬಿಡಿಸುವಾಗ ಮಕ್ಕಳು ಸಾಮಾನ್ಯವಾಗಿ ತಪ್ಪುಗಳನ್ನು ಮಾಡ್ತಾರೆ ಮತ್ತು ಗ್ರಹಿಕೆ ಮತ್ತು ನೆನಪಿನ ಶಕ್ತಿಗೆ ಮಾರಕವಾಗಿ ಮಾರ್ಪಾಡಾಗ್ತವೆ. ಈ ತಪ್ಪುಗಳಿಂದ ಅವರುಗಳು ಅಂಕ ಗಳಿಸಲು ಅಸಮರ್ಥರಾಗ್ತಾರೆ. ಮಕ್ಕಳು ಎಸತಕ್ಕಂಥ ತಪ್ಪುಗಳನ್ನು ನಾವು ಸ್ವಲ್ಪ ನೋಡ್ತಾ ಹೋಗ್ಬೇಕು. ಯಾಕಂದರೆ ಲೆಕ್ಕಗಳನ್ನು ಸರಿಯಾಗಿ ಓದದೇ ಇರೋದು, ಓದಿದ ನಂತರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಸರಿಯಾಗಿ ಬರೆಯದೇ ಇರೋದು, ದತ್ತಾಂಶಗಳನ್ನು ಆತುರದಲ್ಲಿ ತಾವು ಗಡಿಬಿಡಿಯಲ್ಲಿ ಏನಾದರೂ ಬರೆದ್ರೆ ತಪ್ಪಾಗಿ ಬರ್ಕೊಳ್ಳೋದು, ನಂತರ ಆ ದತ್ತಾಂಶವನ್ನು ಗೊತ್ತಿಲ್ಲದ ಅಂಶಕ್ಕೆ ಅಂದರೆ ಸೂಕ್ತ ಸೂತ್ರಕ್ಕೆ ಸಂಬಂಧ ಕಲ್ಪಿಸದಿರ್ತಕ್ಕಂಥದ್ದು, ದತ್ತಾಂಶವನ್ನು ಬರೆಯುವಾಗ ಗಣಿತದ ಶುದ್ಧತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅಲ್ಲ, ಕಾಪಾಡಿಕೊಳ್ಳದೇ ಇರುವುದು, ಅಗತ್ಯಕ್ಕಿಂತ ಹೆಚ್ಚು ಸಮಯವನ್ನು ಒಂದು ಲೆಕ್ಕವನ್ನು ಬಿಡಿಸಲು ತೆಗೆದುಕೊಳ್ಳುವುದು. ಯಾಕೆಂದರೆ 1 ಅಂಕದ ಪ್ರಶ್ನೆಗೆ ನಾವು 1 ನಿಮಿಷದಲ್ಲೇ ಒಂದು ಉತ್ತರವನ್ನು ಬರಿಬೇಕಾಗುತ್ತೆ. ಆದರೆ 1 ಅಂಕದ ಪ್ರಶ್ನೆಗಳಿಗೆ ದೀರ್ಘ ಉತ್ತರದ ಹಾಗೆ ಬಿಡಿಸ್ತಾ ಹೋದರೆ ತಮಗೆ ಮುಂದೆ ಪರೀಕ್ಷೆ ಬರೆಯುವಾಗ ಸಮಯದ ಅಭಾವ ಕಾಡದೇ ಇರೋದು. ಹಾಗಾಗಿ ತಾವು ಎಷ್ಟು ಅಂಕದ ಪ್ರಶ್ನೆ ಇದೆ ಅದು 1 ಅಂಕದಿದ್ದರೆ 1 ನಿಮಿಷದಲ್ಲಿ, 2 ಅಂಕದಿದ್ದರೆ 2 ನಿಮಿಷದಲ್ಲಿ ನೋಡಿಕೊಂಡು ಸಮಯಕ್ಕೆ ಅನುಸಾರವಾಗಿ ತಾವುಗಳು ಬಿಡಿಸಬೇಕು. ನಂತರದಲ್ಲಿ ಸೂತ್ರಕ್ಕೆ ದತ್ತಾಂಶಗಳನ್ನು ಅಳವಡಿಸುವಾಗ ತಪ್ಪು ಮಾಡ್ತಕ್ಕಂಥದ್ದು. ವರ್ಗ ಸಮೀಕರಣವನ್ನು ತೆಗೆದುಕೊಂಡಾಗ ABC ಅಂತ ನಾವು ಬೆಲೆಗಳು ಬರ್ಕೊಂಡಾಗ ಎಯ ಬೆಲೆಯನ್ನು ಬಿಗೆ, ಬಿಯ ಬೆಲೆಯನ್ನು ಸಿಗೆ ಬರದೇ ಆದರೆ ತಾವು ಮಾಡ್ತಕ್ಕಂಥ ಲೆಕ್ಕ ಸಂಪೂರ್ಣವಾಗಿ ತಪ್ಪಾಗ್ತಕ್ಕಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಗಮನ ವಹಿಸ್ತಕ್ಕಂಥದ್ದು ಅತ್ಯವಶ್ಯಕ. ಮತ್ತು ಮೂಲ ಕ್ರಿಯೆಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತಕ್ಕಂಥದ್ದು, ಸಂಕಲನ ಬಂದಾಗ ಮತ್ತು ಗುಣಾಕಾರಗಳು ಬಂದಾಗ, ವ್ಯವಕಲನ ಬಂದಾಗ ಸ್ವಲ್ಪ ತಪ್ಪು ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಾಗಾಗಿ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಅಲ್ಲದೆ ಪ್ರಶ್ನೆ ಪತ್ರಿಕೆಗೆ 15 ನಿಮಿಷ ಓದ್ಕೊಳ್ಳಲು ಸಮಯ ನೀಡಿರ್ತಾರೆ. ಆದರೆ ಅನೇಕ ವಿದ್ಯಾರ್ಥಿಗಳು 15 ನಿಮಿಷಗಳ ಸಮಯವನ್ನು ತೆಗೆದುಕೊಳ್ಳದೆ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣವೇ ಉತ್ತರವನ್ನು ಬರೆಯಲು ಪ್ರಾರಂಭಿಸ್ತಾರೆ. ಅದು ಕೂಡ ತಪ್ಪು. 15 ನಿಮಿಷ ವಿಶೇಷವಾಗಿ ತಮಗೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ನೀಡಿರೋದ್ರಿಂದ ತಾವು ಆ 15 ನಿಮಿಷಗಳನ್ನು ಸಂಪೂರ್ಣವಾಗಿ 1ನೇ ಪ್ರಶ್ನೆಯಿಂದ ಕೊನೆಯ ಪ್ರಶ್ನೆದವರೆಗೆ ಸಂಪೂರ್ಣವಾಗಿ ಓದಿಕೊಂಡು ಗ್ರಹಿಸಿಕೊಂಡು ಯಾವ ಸಮಸ್ಯೆಗಳು ಬರ್ತಿರ್ತವೋ ಅದನ್ನು ಮೊದಲು ಬಿಡಿಸ್ತಕ್ಕಂಥದ್ದು ತಾವುಗಳು ಮಾಡಬೇಕು. 1 ಅಂಕದ ಪ್ರಶ್ನೆಗಳಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಮೊದಲ ಪುಟದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು, ನಂತರದಲ್ಲಿ 1 ಅಂಕದ ಕಿರು ಉತ್ತರಗಳಿಗೆ ಒಂದು ಪೇಜ್ನಲ್ಲಿ, ಒಂದು ಪುಟಗಳಲ್ಲಿ ಸರಿಯಾಗಿ ಕ್ರಮಬದ್ಧವಾಗಿ ಕ್ರಮಾನುಗತವಾಗಿ ಬರೆದಿದ್ದೇ ಆದರೆ ಮೌಲ್ಯಮಾಪಕರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ನೀಡಲು ಸಹಕಾರಿಯಾಗುತ್ತದೆ. ಹಾಗಾಗಿ ಪ್ರಶ್ನೆ 1ಕ್ಕೆ 1 ಪುಟದಲ್ಲಿ, ಇನ್ನೊಂದು 8ನೇ ಪ್ರಶ್ನೆಯನ್ನು ಕೊನೆಯ ಪುಟದಲ್ಲಿ ಬರೆದಿದ್ದೇ ಆದರೆ ಮೌಲ್ಯಮಾಪನ ಮಾಡುವಾಗಲೂ ಕೂಡ ತೊಂದರೆ ಆಗ್ತದೆ. ತಮಗೂ ಕೂಡ ಅದನ್ನು ಆ ರೀತಿ ಮಾಡೋದ್ರಿಂದ ಎಲ್ಲಿ ನಾವು ಬರೆದಿದ್ದೀವಿ ಅಂತಕ್ಕಂಥ ಕಲ್ಪನೆ ವಿದ್ಯಾರ್ಥಿಗಳಲ್ಲಿ ಕೂಡ ಮೂಡುವುದಿಲ್ಲ. ಹಾಗಾಗಿ ಅದನ್ನು ತಾವು ಸರಿಯಾಗಿ ಗಮನಿಸಿಕೊಂಡು ಒಂದೇ ಪುಟದಲ್ಲಿ ಒಂದು ಬಹು ಆಯ್ಕೆಯು ಮತ್ತು ಒಂದು ಕಿರು ಉತ್ತರದ ಪ್ರಶ್ನೆಗಳನ್ನು ಬರೀತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಉತ್ತರಗಳನ್ನು ಊಹಿಸ್ತಕ್ಕಂಥದ್ದು, ಊಹಿಸಬಾರ್ದು. ಯಾವುದೇ ರೀತಿ ಊಹೆ ಮಾಡಿಕೊಂಡು ಪ್ರಶ್ನೆಗೆ ಉತ್ತರವನ್ನು ಬರೆಯೋದಲ್ಲ ಇದು. ಕ್ರಮಬದ್ಧವಾಗಿ ಸೂತ್ರಗಳನ್ನು ಅನ್ವಯಿಸಿಕೊಂಡು ಮನದಲ್ಲೇ ಮಾಡಿಕೊಂಡು ಉತ್ತರವನ್ನು ಬರೆದಿದ್ದರೆ ನಡೀತದೆ. ನಂತರ ಶುರು ಮಾಡಿದ ಲೆಕ್ಕವನ್ನು ಅರ್ಧಕ್ಕೆ ಬಿಡ್ತಕ್ಕಂಥದ್ದು ಬಹಳ ಆಗಿದೆ. ಅರ್ಧ ಮಾಡ್ತಾರೆ, ಅರ್ಧ ಬಿಟ್ಟು ಮತ್ತೆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಲು ಹೋಗ್ತಾರೆ. ಹಾಗಾಗಬಾರ್ದು. ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ನಡೆದ ನಂತರ ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಎಲ್ಲಿವರೆಗೆ ತಮಗೆ ಬರುತ್ತೋ ಅಲ್ಲಿವರೆಗೆ ಬರೆದು ಮುಂದಿನ ಪ್ರಶ್ನೆಗೆ ಹೋಗಬೇಕು. ನಂತರ ಪೂರ್ಣಗೊಳಿಸಿದ ಲೆಕ್ಕಕ್ಕೆ ಆ ತಾಳೆಯನ್ನು ಕೂಡ ನೋಡೋಕ್ಕಾಗೋದಿಲ್ಲ. ಯಾಕಂದರೆ 1 ಅಂಕದ ಪ್ರಶ್ನೆ ಅಂತಂದಾಗ ಸಾಮಾನ್ಯವಾಗಿ ನಾವು ತಾಳೆ ನೋಡಿಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅನ್ನೋದು. ಆಮೇಲೆ ಆವರಣಗಳನ್ನು ಸರಿಯಾಗಿ ಹಾಕದೇ ಇರ್ತಕ್ಕಂಥದ್ದು. ಒಂದು ಲೆಕ್ಕವನ್ನು 2-3 ಪೇಜ್ಗಳಲ್ಲಿ ಮಾಡುವುದು ತಪ್ಪು. ಒಂದು ಲೆಕ್ಕವನ್ನು ಒಂದೇ ಪೇಜ್ನಲ್ಲಿ ಮಾಡ್ತಕ್ಕಂಥದ್ದು. ನಂತರ ಶುದ್ಧವಾಗಿರ್ತಕ್ಕಂಥ ಬರವಣಿಗೆಯಲ್ಲಿ ತಾವು ಬಿಡಿಸಬೇಕು ಅಂತಕ್ಕಂಥದ್ದು. ಅನಾವಶ್ಯಕವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಗೀಚುವುದಾಗಲಿ ಮತ್ತು ಬರೆದನ್ನು ಕಾಟ್ ಹಾಕಿ ತಿದ್ದುವುದಾಗಲಿ ಮಾಡಬಾರ್ದು.
ರೇಖಾಗಣಿತ ಉಪಕರಣಗಳನ್ನು ಸಮರ್ಪಕವಾಗಿ ಉಪಯೋಗಿಸದೆ ಇರತಕ್ಕಂಥದ್ದು ಕೂಡ ನಾವು ಈ ಪ್ರಶ್ನೆ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡುವಾಗ ಗಮನಿಸಿರ್ತಕ್ಕಂಥ ಅಂಶವಾಗಿದೆ. ಹಾಗಾಗಿ ಆ ಚಿತ್ರಗಳನ್ನು ಪೆನ್ನಿನಲ್ಲಿ ಬರೆಯೋದು ಕೂಡ ತಪ್ಪಾಗಿರ್ತದೆ. ಚಿತ್ರಗಳನ್ನು ನಾವು ಒಂದು ಪೆನ್ಸಿಲಿಂದ ಬರೀತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಸಾಮಾನ್ಯ ತಪ್ಪುಗಳನ್ನು ತಿದ್ದುಕೊಂಡಾಗಲೇ ಮಾತ್ರ ತಾವು ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲು ಸಹಕಾರಿಯಾಗುತ್ತೆ. ಅಲ್ಲದೆ ಅನೇಕ ಬಾರಿ ವಿದ್ಯಾರ್ಥಿಗಳು ಒಂದು ಪ್ರಮೇಯವನ್ನು ಬಿಡಿಸಿದಾಗ ಆ ಪ್ರಮೇಯದಲ್ಲಿ ಚಿತ್ರನೇ ಬರೆಯೋದಿಲ್ಲ. ಯಾವಾಗ ಚಿತ್ರವನ್ನು ಬರೆಯುವುದಿಲ್ಲವೋ ಆ ಸಂದರ್ಭದಲ್ಲಿ ತಮಗೆ ಮೌಲ್ಯಮಾಪಕರು ಮೌಲ್ಯಮಾಪನ ಮಾಡಿದಾಗ ಅಂಕಗಳನ್ನು ನೀಡುವುದಿಲ್ಲ. ಹಾಗಾಗಿ ಒಂದು ಪ್ರಮೇಯಗಳನ್ನು ಬಿಡಿಸಿದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರವನ್ನು ಮೊದಲಿಗೆ ಬರೆದು ದತ್ತ ಮತ್ತು ಸಾಧನೆ ಅಥವಾ ಸಾಧನೆ ಹೀಗೆ ಸ್ಪಷ್ಟವಾಗಿ ಬರೆದಿದ್ದೆ ಆದರೆ 2 ಪ್ರಮೇಯಗಳು ಬರ್ತಾವೆ ತನಗೆ. ಒಂದು 3 ಅಂಕದ ಪ್ರಮೇಯ, ಇನ್ನೊಂದು 4 ಅಂಕದ ಪ್ರಮೇಯ. ಸೊ 3 ಅಂಕದ ಪ್ರಮೇಯ ವೃತ್ತಗಳಿಗೆ ಸಂಬಂಧಪಟ್ಟಿರ್ತವೆ. ಆ ವೃತ್ತಗಳಲ್ಲಿ ಬಾಹ್ಯ ಬಿಂದುವಿಂದಾಗಿರ್ಬೋದು, ಸ್ಪರ್ಶಕದಾಗಿರ್ಬೋದು, 2 ಪ್ರಮೇಯಗಳಲ್ಲಿ 1 ಪ್ರಮೇಯ ಬಂದೇ ಬರ್ತವೆ. ಹಾಗಾಗಿ ತಾವು ಶಾಲೆಗಳಲ್ಲಿ ಈಗಾಗಲೇ ಅಭ್ಯಾಸವನ್ನು ಮಾಡಿದ್ರಿ. ಆ ನಿಟ್ಟಿನಲ್ಲಿ ಪ್ರಮೇಯ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಪ್ರಮೇಯ ಅಂತಂದರೆ ತ್ರಿಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮೇಯ. ತ್ರಿಭುಜಗಳಲ್ಲಿ ನಾವು ತೇಲ್ಸ್ ಪ್ರಮೇಯ ಆಗಿರ್ಬೋದು, ಪೈಥಾಗೋರಸ್ ಪ್ರಮೇಯ ಆಗಿರ್ಬೋದು, ವಿಸ್ತೀರ್ಣ ಪ್ರಮೇಯ ಆಗಿರ್ಬೋದು, ಸಮಕೋನೀಯಗಳಾಗಿರ್ಬೋದು, ಒಟ್ಟಾರೆಯಾಗಿ ನಾವು ಅಲ್ಲಿರ್ತಕ್ಕಂಥ ತ್ರಿಭುಜಗಳ ಮೇಲಿನ ಪ್ರಮೇಯಗಳಲ್ಲಿ ಒಂದು ಪ್ರಮೇಯ 4 ಅಂಕಕ್ಕೆ ಬರುತ್ತೆ, ಒಂದು ಪ್ರಮೇಯ 3 ಅಂಕಕ್ಕೆ ಬರ್ತದೆ. ಇದನ್ನು ತಾವುಗಳು ಒಂದು ಸ್ವಲ್ಪ ರಿವಿಷನ್ ಮಾಡಿಕೊಂಡ್ರೆ ಹಿಂದಿನ ದಿವಸ ಅನುಕೂಲವಾಗ್ತಕ್ಕಂಥದ್ದು ತಮಗಿದೆ. ಅಲ್ಲದೆ ನಾವು ಈ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾದ್ರೆ ನಮಗೆ ಸಾಮಾನ್ಯವಾಗಿ ಗೊತ್ತಿದೆ, ಶಾಲೆಯಲ್ಲಿ ಶಿಕ್ಷಕರು ತಮಗೆ ಕಲಿಸಿಕೊಟ್ಟಿದ್ದಾರೆ. ಕನಿಷ್ಠ ಒಂದು 40 ಅಂಕಗಳನ್ನು ನಾವು ಸಾಮಾನ್ಯವಾಗಿ ಲೆಕ್ಕವನ್ನು ನಲಿನಲಿತ ಬಿಡಿಸ್ಬೋದು. ಹೇಗೆ ಅಂತಂದರೆ ಮೊದಲಿಗೆ ಆ ಎಲ್ಲ ಒಂದು ಅಧ್ಯಾಯಗಳ ಸೂತ್ರಗಳನ್ನು ನಾವು ಗಮನಿಸ್ಕೋಬೇಕು. ಒಂದು ಕಡೆ ಬರ್ಕೋಬೇಕು. ಹಿಂದಿನ ದಿವಸ ಎಲ್ಲ ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ಸೂತ್ರವನ್ನು ಬರ್ಕೊಳ್ಬೇಕು. ಆ ಸೂತ್ರಗಳನ್ನು ಮನದಟ್ಟಾಗಿರಬೇಕು. ಆಲ್ರೆಡಿ ಮನದಟ್ಟಾಗಿರುತ್ತದೆ. ಅಲ್ಲದೆ ನಾವು ಈ ಒಂದು ಪರೀಕ್ಷೆಯಲ್ಲಿ ಸಾಮಾನ್ಯ ಅಂಶಗಳು ಯಾವಿದ್ದಾವೆ ನೋಡಿ ನಕ್ಷೆ ಅಂತ ಬಂದಾಗ ನಕ್ಷೆ ನಮಗೆ ಒಟ್ಟು 2 ನಕ್ಷೆಗಳು ಬರ್ತವೆ. ಒಂದು ಔಜಿವ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 3 ಅಂಕದ್ದು, ಇನ್ನೊಂದು ವರ್ಗ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದು. ಸೊ 4 ಅಂಕದ ಒಂದು ನಕ್ಷೆ, 3 ಅಂಕದ ಒಂದು ನಕ್ಷೆ. ಆ ಓಜಿವ್ನಲ್ಲಿ 2 ವಿಧಗಳಾಗ್ತವೆ. ಒಂದು ಕಡಿಮೆ ಓಜಿವ್, ಇನ್ನೊಂದು ಅಧಿಕ ಓಜಿವ್. ಅದನ್ನು ಸ್ವಲ್ಪ ಒಂದು ಬಾರಿ ಮನೆಯಲ್ಲಿ ಅಭ್ಯಾಸವನ್ನು ಮಾಡಿಕೊಂಡಿರಬೇಕು. ಕಡಿಮೆ ಬಂದಾಗ ಹೇಗೆ, ಅಧಿಕ ಬಂದಾಗ ಹೇಗೆ ಅಂತಕ್ಕಂಥ ಅಂಶವನ್ನು ಗಮನದಲ್ಲಿಟ್ಕೊಳ್ತಕ್ಕಂಥದ್ದು ಒಂದು. ನಂತರದಲ್ಲಿ ಪ್ರಮೇಯದ ಬಗ್ಗೆ ಹೇಳ್ತಾ ಹೋಗಿದ್ದೀವಿ. ಪ್ರಮೇಯಗಳು 2 ಬರ್ತವೆ, 3 ಅಂಕದ್ದೊಂದು, 4 ಅಂಕದ್ದೊಂದು. ಅವುಗಳನ್ನು ಕೂಡ ಒಂದು ಬಾರಿ ಮನೆಯಲ್ಲಿ ಅಭ್ಯಾಸವನ್ನು ಮಾಡಿಕೊಂಡು ಹೋಗಬೇಕು. ಅದಾದ ನಂತರ ರಚನೆಗಳಿಗೆ ಸಂಬಂಧಪಟ್ಟದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರಚನೆಗಳು ಬಂದಾಗ ನಮಗೆ ಇಲ್ಲಿ ಸಮರೂಪ ತ್ರಿಭುಜಗಳನ್ನು ರಚನೆ ಮಾಡ್ತಕ್ಕಂಥದ್ದು. ನೀಡಿರ್ತಕ್ಕಂಥ ದತ್ತಾಂಶಗಿಂತ ಕಡಿಮೆ ಇರೋದು ಇರ್ಬೋದು, ಅಥವಾ ನೀಡಿದ ದತ್ತಾಂಶಗಳಿಗಿಂತ ಹೆಚ್ಚಿನ ಒಂದು ಅನುಪಾತವನ್ನು ನೀಡಿ ಒಂದು ರಚನೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಇದು ತಾವು ಗಮನಿಸಬೇಕು. ಅಲ್ಲದೆ ಇನ್ನೊಂದು ವೃತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಚನೆ ಆಗಿರುತ್ತೆ. ವೃತ್ತಕ್ಕೆ ಸಂಬಂಧಪಟ್ಟಂಥ ರಚನೆಯನ್ನು ತೆಗೆದುಕೊಂಡಾಗ 2 ಬರ್ತವೆ. ಸಾಮಾನ್ಯವಾಗಿ ತ್ರಿಜ್ಯಗಳ ನಡುವಿನ ಕೋನವನ್ನು ಕೊಟ್ಟಾಗ ಮತ್ತು ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಾಗ, ಸಾಮಾನ್ಯವಾಗಿ ಸ್ಪರ್ಶಕಗಳ ನಡುವಿನ ಕೋನವನ್ನೇ ಕೊಟ್ಟಾಗ ವಿದ್ಯಾರ್ಥಿಗಳು ತ್ರಿಭುಜಗಳ ನಡುವಿನ ಕೋನವನ್ನು ಕಂಡುಹಿಡಿತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಅಂದರೆ 180ರಲ್ಲಿ ಸ್ಪರ್ಶಕಗಳ ನಡುವಿನ ಕೋನವನ್ನು ಕಳೆದಿದ್ದೇ ಆದರೆ ತ್ರಿಜ್ಯಗಳ ನಡುವಿನ ಕೋನ ನಮಗೆ ದೊರೀತದ. ಹಾಗಾಗಿ ಆ ರಚನೆಯನ್ನು ಕೂಡ ನಾವು ಮಾಡ್ಬೋದು ಅಂತಕ್ಕಂಥದ್ದು ಸುಲಭವಾಗಿರ್ತಕ್ಕಂಥದ್ದು ಒಂದು ಪ್ರಮೇಯ, ಒಂದು ರಚನೆಗಳು. ನಂತರದಲ್ಲಿ ಎಲ್ಲ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೂತ್ರವನ್ನು ತೆಗೆದುಕೊಂಡ್ರೆ ತಾವು ಕನಿಷ್ಠ ಅಲ್ಲಿ ಕೂಡ ಅಂಕಗಳನ್ನು ಗಳಿಸ್ಬೋದು. ಅಲ್ಲ, 2 ಅಂಕದ ಪ್ರಶ್ನೆಗಳು ಬಂದಾಗ ನಮಗೆ ಈ ಅಧ್ಯಾಯದ ಮೇಲೆ ಇಂಥ ಸಮಸ್ಯೆಗಳೇ ಬರ್ತವೆ ಅನ್ನೋದು ತಮಗೆ ಗೊತ್ತಿದೆ. ಸಮಾಂತರ ಶ್ರೇಣಿಯನ್ನು ತೆಗೆದುಕೊಂಡಾಗ n ಪದಗಳನ್ನು ಕಂಡಿಡ್ತಕ್ಕಂಥದ್ದು ಮತ್ತು n ಪದಗಳವರೆಗಿನ ಮೊತ್ತವನ್ನು ಕಂಡಿಡ್ತಕ್ಕಂಥ ಸಮಸ್ಯೆಗಳಲ್ಲಿ 2ರಲ್ಲಿ 1 ಬಂದೇ ಬರುತ್ತೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಅಲ್ಲದೆ ನಮಗೆ ಈ ಒಂದು ವರ್ಗ ಸಮೀಕರಣವನ್ನು ತೆಗೆದುಕೊಂಡಾಗ ವರ್ಗ ಸಮೀಕರಣವನ್ನು ವರ್ಜಿಸುವ ವಿಧಾನ ಆಗಿರ್ಬೋದು, ಇಲ್ಲವೇ ಸೂತ್ರದಲ್ಲಿ ನಾವು ಅದನ್ನು ಬಿಡಿಸ್ತಕ್ಕಂಥದ್ದು. 2ರಲ್ಲಿ 1 ವರ್ಜಿಸೋದು, ಇಲ್ಲವೇ ಸೂತ್ರದ ಮೂಲಕ ವರ್ಗ ಸಮೀಕರಣವನ್ನು ಬಿಡಿಸೋದು. ಇದು ಶತಸಿದ್ಧವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ, ಬಂದೇ ಬರ್ತಕ್ಕಂಥದ್ದು. ನಂತರದಲ್ಲಿ ದೂರವನ್ನು ಕಂಡುಹಿಡ್ತಕ್ಕಂಥದ್ದು, 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡ್ತಕ್ಕಂಥದ್ದು ಕೂಡ 2 ಅಂಕದ ಪ್ರಶ್ನೆ ಆಗಿರ್ತದೆ. ಮತ್ತು ಭಾಗ ಪ್ರಮಾಣದ ಮೇಲಿನ ಸೂತ್ರಗಳನ್ನು ಕಂಡುಹಿಡಬೇಕಾಗುತ್ತೆ. ಸೊ ಅಲ್ಲಿ ಮಧ್ಯಬಿಂದು ಆಗಿರ್ಬೋದು, ಮತ್ತು
ಭಾಗ ಪ್ರಮಾಣವನ್ನು ಕಂಡಿಡ್ತಕ್ಕಂಥದ್ದು ನಾವು 2 ಅಂಕದಲ್ಲಿ ನಾವು ಅಲ್ಲಿ ಕಂಡಿಡ್ತೀವಿ. ನಂತರದಲ್ಲಿ ತ್ರಿಕೋನಮಿತಿಯ ಮೇಲೆ ಟ್ರಿಗ್ನೋಮೆಟ್ರಿಯಲ್ಲಿ ಬಂದಾಗ ತ್ರಿಕೋನಮಿತಿಯಲ್ಲಿ ನಾವು ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂಥ ಅನುಪಾತಗಳನ್ನು ಮತ್ತು ಆ ಅನುಪಾತಗಳ ಮೌಲ್ಯಗಳನ್ನು ಬೆಲೆಗಳನ್ನು ಗೊತ್ತಿದ್ದೇ ಆದರೆ ನಾವು ಕನಿಷ್ಠ 2 ಅಂಕದ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಬರೀಬೋದು. ಇನ್ನೂ ಸುಲಭವಾಗಿರ್ತಕ್ಕಂಥದ್ದು ಅಂದರೆ ಸಂಭವನೀಯತೆ. ಸೊ ಪ್ರೊಬ್ಯಾಬಿಲಿಟಿ ಮೇಲೆ 2 ಅಂಕದ ಪ್ರಶ್ನೆಗಳನ್ನು ನಾವು ಸುಲಭವಾಗಿ ಬಿಡಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1-2 ಲೆಕ್ಕಗಳನ್ನು ಮನೆಯಲ್ಲಿ ಮಾಡಿಕೊಳ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಅಲ್ಲದೆ ವೃತ್ತದ ಮೇಲಿನ ವಿಸ್ತೀರ್ಣಗಳನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ವೃತ್ತದ ಮೇಲಿನ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಮೇಲ್ಮೈ ವಿಸ್ತೀರ್ಣ ಮತ್ತು ಆ ಘನಫಲಗಳ ಮೇಲಿನ ಲೆಕ್ಕಗಳನ್ನು ನೋಡಿಕೊಂಡ್ರೆ ಅದರಲ್ಲಿ ಚಿಕ್ಕದಾಗಿರ್ತಕ್ಕಂಥ 2 ಅಂಕದ ಪ್ರಶ್ನೆಗಳು ಬರ್ತವೆ. ನಂತರ ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥದ್ದು, ಅಭಾಗಲಬ್ಧ ಸಂಖ್ಯೆ ಮತ್ತು ಭಾಗಲಬ್ಧ ಸಂಖ್ಯೆಗಳನ್ನು ನೋಡಿಕೊಂಡಾಗ ತಮಗೆ ಯಾವುದು ಅಭಾಗಲಬ್ಧ ಸಂಖ್ಯೆ ಇದೆ ಅದು ಭಾಗಲಬ್ಧ ಸಂಖ್ಯೆಯಾಗಿ ಸಾಧಿಸಿ ಅಂತಕ್ಕಂಥದ್ದು 2 ಅಂಕದಲ್ಲಿ ಸಾಮಾನ್ಯವಾಗಿ √2, √3, √5, √7 ಅಂತಕ್ಕಂಥದ್ದು, ಇಲ್ಲವೇ 2 + √3, 2 + √5 ಹೀಗೆ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆ ಮಾತ್ರ ಶತಸಿದ್ಧವಾಗಿ ತಮಗೆ ಪರೀಕ್ಷೆಯಲ್ಲಿ ಬರುತ್ತದೆ. ಅಂಥ ಒಂದು ಸಮಸ್ಯೆಯನ್ನು ಬಿಡಿಸ್ತಕ್ಕಂಥದ್ದು ತಮಗೆ ಅತ್ಯವಶ್ಯಕ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದು ಅವಶ್ಯಕತೆ. ಮತ್ತು ಯೂಕ್ಲಿಡಿನ ಒಂದು ಭಾಗಾಕಾರ ಕ್ರಿಯೆಯಲ್ಲಿ ನಾವು ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಮಸವನ್ನು ಕಂಡುಹಿಡಿತಕ್ಕಂಥದ್ದಿದೆ. ಆ ಮಸವನ್ನು ಕಂಡುಹಿಡಿತಕ್ಕಂಥದ್ದು ಕೂಡ ಒಂದು ಸಮಸ್ಯೆಯನ್ನು ಬಿಡಿಸ್ಕೊಳ್ಬೇಕು. ಇದು 2 ಅಂಕದಲ್ಲಿರ್ತಕ್ಕಂಥ ಸಾಮಾನ್ಯ ಪ್ರಶ್ನೆಗಳು. ಸಾಮಾನ್ಯ ವರ್ಗ ಸಮೀಕರಣವನ್ನು ವರ್ಜಿಸೋದಾಗಿರ್ಬೋದು, ಸೂತ್ರವಾಗಿರ್ಬೋದು, ದೂರವನ್ನು ಕಂಡುಹಿಡಿತಕ್ಕಂಥದ್ದು, n ಪದಗಳ ಮೊತ್ತ ಆಗಿರ್ಬೋದು, n ನ ಬೆಲೆ ಆಗಿರ್ಬೋದು ಸಮಾಂತರ ಶ್ರೇಣಿಯಲ್ಲಿ. ನಂತರ ತ್ರಿಕೋನ ಮಿತಿಯಲ್ಲಿ ಕೆಲವೊಂದು ಬೆಲೆಗಳನ್ನು ತೆಗೆದುಕೊಂಡು ಬಿಡಿಸ್ತಕ್ಕಂಥದ್ದು. ಸೊ ಹೀಗೆ ಸುಲಭವಾಗಿ ನಾವು ಅಲ್ಲಿ ಒಂದು 5-6 ಪ್ರಶ್ನೆಗಳನ್ನು ಸುಲಭವಾಗಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಬಿಡಿಸ್ಬೋದು. ಇನ್ನು 3 ಅಂಕದ ಬಂದಾಗ 3 ಅಂಕದಲ್ಲಿ ನಮ್ಗೆ ಈಗಾಗಲೇ ಗೊತ್ತಾಗಿದೆ, ದತ್ತಾಂಶಗಳು ತೆಗೆದುಕೊಂಡು ಸರಾಸರಿಯಾಗಿರ್ಬೋದು, ಮಧ್ಯಾಂಕವಾಗಿರ್ಬೋದು, ಬಹುಲಕವಾಗಿರ್ಬೋದು, ಇದರಲ್ಲಿ ನಾವು ಒಂದು ಕಂಡುಹಿಡಿಯಲೇಬೇಕು. ಸಾಮಾನ್ಯವಾಗಿ ಸರಾಸರಿ ಇಲ್ಲವೇ ಬಹುಲಕ, ಇಲ್ಲ ಬಹುಲಕ ಇಲ್ಲವೇ ಮಧ್ಯಾಂಕ ಬಂದೇ ಬರ್ತದೆ. ಆಂತರಿಕವಾಗಿರ್ತಕ್ಕಂಥ ಆಯ್ಕೆ ಕೂಡ ಅಲ್ಲಿ ಇರ್ತದೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ತಾವು ಕಂಡುಹಿಡಬೇಕು. ಅಂಥ ಸಮಸ್ಯೆಗಳನ್ನು ಮನೆಯಲ್ಲಿ ಒಂದು ಬಾರಿ ನೋಡ್ಕೊಳ್ತಕ್ಕಂಥದ್ದು ಅವಶ್ಯ. ಅಲ್ಲದೆ ಬಹುಪದೋಕ್ತಿಗಳ ಭಾಗಾಕಾರವನ್ನು ಮಾಡ್ತಕ್ಕಂಥದ್ದು, ಬಹುಪದೋಕ್ತಿಗಳನ್ನು ತೆಗೆದುಕೊಂಡಾಗ ಅವುಗಳನ್ನು ಭಾಗಾಕಾರ ಮಾಡ್ತಕ್ಕಂಥದ್ದು ಮತ್ತು ತ್ರಿಭುಜಗಳ ಮೇಲಿನ ವಿಸ್ತೀರ್ಣಗಳನ್ನು ಕಂಡುಹಿಡ್ತಕ್ಕಂಥದ್ದು, ಇದು 3 ಅಂಕದ ಪ್ರಶ್ನೆಗಳು ನೋಡ್ಬೋದು. ಮತ್ತು ತ್ರಿಕೋನ ಮಿತಿಯ ಸಾಧಿಸ್ತಕ್ಕಂಥ ಸಮಸ್ಯೆಗಳು ಕೂಡ ಬರ್ತವೆ, ಅದನ್ನು ನೋಡ್ಕೊಳ್ಳೋದು ಅವಶ್ಯ. ಇನ್ನು 4 ಅಂಕದಲ್ಲಿ ಬಂದಾಗ 4 ಅಂಕದಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಸ್ಯೆ ಬರ್ತದೆ, ದೀರ್ಘವಾಗಿರ್ತಕ್ಕಂಥದ್ದು. ಅಲ್ಲದೆ ತ್ರಿಕೋನಮಿತಿಯ ಅನ್ವಯಗಳ ಮೇಲಿನ ಸಮಸ್ಯೆಯು ಬರುತ್ತೆ. ಆಮೇಲೆ ವರ್ಗ ಸಮೀಕರಣದ ಅನ್ವಯಿಕ ಸಮಸ್ಯೆಗಳು ಕೂಡ ಬರ್ತವೆ. ಒಂದು ನಕ್ಷೆ ಅಂತೂ ಇರ್ತದೆ. ಹಾಗಾಗಿ 4 ಅಂಕದ 4 ಪ್ರಶ್ನೆಗಳಲ್ಲಿ ಸಮಾಂತರ ಶ್ರೇಣಿ ಒಂದು, ನಂತರದಲ್ಲಿ ತ್ರಿಕೋನಮಿತಿಯ ಅನ್ವಯಗಳಲ್ಲಿ ಬರ್ಬೋದು ಮತ್ತು ವರ್ಗ ಸಮೀಕರಣದ ಮೇಲೆ ಅನ್ವಯಗಳಲ್ಲಿ ಕೂಡ ಲೆಕ್ಕ ಬರ್ತಕ್ಕಂಥದ್ದು. 5 ಅಂಕದ ಪ್ರಶ್ನೆ ಯಾವುದಾಗಿರುತ್ತದೆ ಅಂದರೆ ಸಾಮಾನ್ಯವಾಗಿ ನಮಗೆಲ್ಲರೂ ಗೊತ್ತಿರುವ ಹಾಗೆ ಕೊನೆಯ ಅಧ್ಯಾಯ 15ನೇ ಅಧ್ಯಾಯ ಇದೆ. ಅಲ್ಲಿ ಜೋಡಿಸಿದ ಆಕೃತಿಗಳ ಮೇಲೆ ಮೇಲ್ಮೈ ವಿಸ್ತೀರ್ಣ ಅಥವಾ ಘನಫಲಗಳನ್ನು ಕಂಡುಹಿಡಿತಕ್ಕಂಥದ್ದು. ಇಲ್ಲವೇ ಶಂಕುವಿನ ಭಿನ್ನಕದ ಘನಫಲವನ್ನು ಭಿನ್ನಕದ ಮೇಲೆ ಸಮಸ್ಯೆಗಳು ಬರ್ತವೆ. ಈ ರೀತಿಯಲ್ಲಿ ವಿದ್ಯಾರ್ಥಿಗಳು ಕನಿಷ್ಠ ಒಂದು 40-50 ಅಂಕಗಳನ್ನು ಸಾಮಾನ್ಯವಾಗಿ ಸರಳ ರೀತಿಯಿಂದ ಬಿಡಿಸಿದ್ದೇ ಆದರೆ ತಾವುಗಳು ಪಡೆಯಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಈ ಎಲ್ಲ ಅಂಶಗಳನ್ನು ಮನೆಯಲ್ಲಿ ಒಂದು ಬಾರಿ ಪ್ರಯತ್ನವನ್ನು ಪಟ್ಟು ಅಭ್ಯಾಸವನ್ನು ಮಾಡಿದ್ದೆ ಆದರೆ ನಾಳೆ ಇರ್ತಕ್ಕಂಥ ಪರೀಕ್ಷೆಯಲ್ಲಿ ಸುಲಭವಾಗಿ ತಾವುಗಳು ಹೆಚ್ಚಿನ ಅಂಕಗಳನ್ನು ಗಳಿಸಬಹುದಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಇಂದು ಇವೆಲ್ಲ ಅಂಶಗಳನ್ನು ತಾವು ಮನೆಯಲ್ಲಿ ಅಭ್ಯಾಸವನ್ನು ಮಾಡಿದ್ದೆ ಆದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಬಹುದಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ಧನ್ಯವಾದ.